ಏನೋ ಮಗನೇ, ಎಲ್ಲಿಗೆ ಹೊರಟಿದೆ ಸವಾರಿ? ಅದೇ ಅಪ್ಪಯ್ಯ, ಈ ಪಾರು ಮಾಡಿದ್ದು ಕಿತಾಪತಿಗೆ ಹಳೆ ಆಫೀಸರ್ಗಳೆಲ್ಲ ಹೊಂಟೋದ್ರು. ಈಗ ಒಂದಷ್ಟು ಜನ ಹೊಸ ಆಫೀಸರ್ಗಳು ಬಂದವ್ರೆ. ಅವನು ನಮ್ಮ ತೆಕ್ಕೆಗೆ ಹಾಕಬೇಕಲ್ಲ. ಅದಕ್ಕೆ ವಸಿ ಅವನಿಗೆ ಈ ಗುಂಡು ತುಂಡು ಗಾನ ಭಜಾನ ಎಲ್ಲನೂ ಅರೇಂಜ್ ಮಾಡಿ ಕೊಡುಮ ಅಂತ ತೋಟದ ಮನೆಗೆ ಕರ್ಸುಮ ಅಂತ ಹೋಯ್ತಾ ಇದ್ದೆ. ಸಂಘದಂತೆ ಸಹವಾಸ, ಎಳ್ಳಿನಂತೆ ಎಣ್ಣೆ ಅನ್ನೋ ಹಾಗೆ ನಮ್ಮ ಸಹವಾಸದಿಂದ ಬರೋ ಅಧಿಕಾರಿಗಳು ನಾವು ಹಾಕೋ ತಾಳಕ್ಕೆ ಮಾತ್ರ ಅಲ್ಲ, ನಮ್ಮ ಕಣ್ಣು ಸನ್ನೆಗೂ ಕುಣಿಬೇಕು. ಆಗ ನೋಡ್ಕೊ. ಮೊದಲಾಗಿದ್ದಿದ್ರೆ ಗೆಲ್ಲೋದಕ್ಕೆ ಬೇರೆ ದಾರಿಗಳನ್ನೇ ಬಳಸ್ತಾ ಇದ್ವಿ. ಅದು ಜನಗಳಿಗೂ ಗೊತ್ತಾಗ್ತಿರ್ಲಿಲ್ಲ ನಾವೇನು ಮಾಡ್ತೀವಿ ಅಂತ. ಆದ್ರೀಗ ಪಾರುಗೆ ಗೊತ್ತಾಗಿದೆ. ನಾವು ಎಚ್ಚರಿಕೆಯಿಂದಿರಬೇಕು. ಅವಳು ಬೇಕು ಅಂತಾನೆ ಈ ಆಟ ಆಡ್ತಿದ್ದಾಳೆ, ನಾವು ಬೇರೆ ಆಟ ಆಡಬೇಕು. ನಾವು ಸಿಗಾಕೊಂಡ್ರೆ ನಮ್ಮೆಲ್ಲ ಪ್ಲ್ಯಾನ್ ಪಾರು ಹಾಳು ಮಾಡಿಬಿಡ್ತಾಳೆ. ಮಾಡಲಿಲ್ಲ ಮುಟ್ಲಿಲ್ಲ ಅದೇನು ಆಯಿತು ಅಂದಂಗೆ ಆಗೋಯ್ತದ. ಮೇಲೆ ಶೀಲವಂತರ ಓಣಿನಲ್ಲಿ ಕೋಳಿ ಮಾಯ ಆದುವಂತೆ ಹಂಗಾಗಬೇಕು ನಮ್ಮ ಮಾರಿಗೂಡಿನಲ್ಲಿ. ಕಣ್ಣ ಮುಚ್ಚೆ ಕಾಡೆಗೂಡೆ ಅನ್ನೋಷ್ಟಲ್ಲಿ ಎಲ್ಲ ಕಾಣಬೇಕು. ನಮಗೆ ಕಾಣಿಸ್ಬಾರ್ದು ಅನ್ನೋದು ಕಾಣಬಾರ್ದು. ಅರ್ಥವಾಯ್ತಾ? ಅಪ್ಪಯ್ಯ, ಮನೆ 2 kg ಕೋಳಿ, ಹೆಂಗಸ್ರಿಗೆಲ್ಲ ಒಂದು ರೇಷ್ಮೆ ಸೀರೆ, ಗಂಡಸ್ರಿಗೆಲ್ಲ ಪಂಚೆ ಶಲ್ಯ, ಆಮೇಲೆ ಹೆಣ್ಮಕ್ಳಿದ್ರೆ ಒಂದು ಮೂಗು ಬಟ್ಟು, ಗಂಡು ಮಕ್ಳು ಇತ್ತು ಅಂದರೆ ಈ ಬೆಳ್ಳಿ ಕಡ್ಗ ಸಾಕಲ್ವೇ? ಅದೇನು ಮಾಡ್ತೀಯ ಮಾಡು, ಒಟ್ಟಿನಲ್ಲಿ ನನ್ನ ಸ್ಥಾನ ಅಳ್ಳಾಡಬಾರ್ದು. ನಾನು ಇವನಿ ಅಪ್ಪಯ್ಯ, ನೋಡ್ಕೊತೀನಿ. ನಾನು ಬರ್ತೀನಿ. ವರ್ಷು, ನಿನ್ನ ಹೆಂಡತಿಯಲ್ಲೋ? ಅವಳು ಮನೇಲಿರಬೇಕು. ಎಚ್ಚರಿಕೆ ಇರಲಿ. ಯಾವುದೇ ಕಾರಣಕ್ಕೂ ನಾವು ಎಲೆಕ್ಷನ್ ವಿಚಾರ ಮಾತಾಡೋದು ನಿನ್ನ ಹೆಂಡತಿ ಕಿವಿ ಮೇಲೆ ಬೀಳಬಾರ್ದು. ಆ ರೀತಿ ನೋಡ್ಕೊ. ಅಪ್ಪಯ್ಯ, ಬಿದ್ದರೂ ಅವಳು ಜುಟ್ಟು ನಿಂತವನೇ ಐತಲ್ಲ, ಸುಮ್ಮನೆ ಹಂಗೆ ಹೇಳಿದ್ರೆ ಸಾಕಲ್ವೇ? ಅಲ್ವಾ? ಪಾಪ ಮಾಡಿದವರೆಲ್ಲ ಬಂಗಾರದಂಗೆ ಬದುಕ್ತಾವ್ರೆ. ನಾನೇನು ಮಾಡಿದ್ದೀನಿ? ಪ್ರೀತಿ ಬೇಕು ಅಂತ ಇದ್ದೀನಿ, ನನಗೆ ಹೆಂಗಾಯ್ತಾಯ್ತು. ನನ್ನ ಮಗಳಿಗೆ ಒಂದು ಹೊತ್ತಿನ ಊಟ ಕೊಡ್ಸೋಕ್ಕೂ ನಿಮ್ಮ ಕೈಯಲ್ಲಿ ಆಗ್ತಿಲ್ವಲ್ಲ? ನನ್ನ ಕೈಯಲ್ಲಿ ಒಂದು ತುತ್ತು ಅನ್ನ ಹಾಕೋ ಯೋಗ್ಯತೆ ಇಲ್ಲ ಅಂದ್ಬಿಟ್ರಲ್ಲ. ಏನಾದರೂ ಸರಿ, ಈ ಸಲ ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಸಂಪಾದನೆ ಮಾಡ್ಕೊಂಡೇ ಹೋಗ್ಬೇಕು. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ. ನಮ್ಮ ಹುಡುಗರಿಗೆ ಫೋನ್ ಮಾಡಿ ದುಡ್ಡು ಕೇಳೋಣ ಅಂದರೆ ಹೋದ ಸಲ ಯಾವನು ಫೋನ್ ಎತ್ತಿಲ್ಲ. ಕೊನೆದಾಗ ಒಂದು ಸಲ ಫೋನ್ ಮಾಡವ, ತೆಗೆದ್ರೆ ಬೇಡ್ಕೊಂಡಾರು ದುಡ್ಡು ಕೇಳವ. ಅಲೋ ಮಗ, ಯಾಕೆ ಫೋನ್ ಮಾಡಿದ್ಯಾ ಅಂತ ನನಗೆ ಗೊತ್ತು. ನೋಡು, ಕಾಸು ಗೀಸ್ ಎಲ್ಲ ಕೇಳಬೇಡ. ನಾನು ನಿನಗೆ ಕೊಡೋಣ, ಆ ವಿಷಯ ಶಿವಣ್ಣಂಗೆ ಗೊತ್ತಾಗೋಣ. ಶಿವಣ್ಣ ಬಂದು ನನಗೆ ಬಡ್ಡಿ ಸಮೇತ ಇಕ್ಕನ. ಯಾಕಪ್ಪ ಬೇಡ, ಫೋನ್ ಇಟ್ಟೇನಿ. ಹಲೋ ಹಲೋ, ನೋಡ್ರು ಶಿವಣ್ಣ 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 ನನ್ನ ಜೀವನದಲ್ಲಿ ಬೆಕ್ಕಾಟ ಬಂದಂಗೆ ಬರ್ತಾವನೆ. ಕರೆಕ್ಟು. ರೋಡಲ್ಲಿ ಗಾಡಿ ಓಡಾಡ್ತಿರ್ತದೆ, ನಾನೇ ಬೇಕು ಬೇಕು ಅಂತ ಅಡ್ಡ ಹೋಗಿ ಡಿಕ್ಕಿ ಓಡಿಸ್ಕೊಂಡು ಕೆಳಗೆ ಬಿದ್ದು ಆಸ್ಪತ್ರೆಗೆ ಹೋಗ್ಬೇಕು, ದುಡ್ಡು ಕೊಡು ಅಂತ ಕೇಳ್ಬೋದಲ್ವಾ? ಆಗ ದುಡ್ಡು ಸಿಗ್ತದೆ. ಇದು ಬಿಟ್ಟು ಬೇರೆ ದಾರಿ ಇಲ್ಲ. ಈ ಪ್ಲಾನೇ ವರ್ಕೌಟ್ ಮಾಡೋಣ. ಯಾವುದೋ ಗಾಡಿ ಬತ್ತೈತೆ. ನನ್ನ ಜೀವನದಲ್ಲೇ ಇಂಥದ್ದೊಂದು ದಿನ ಬರ್ತದೆ ಅಂತ ಅಂದ್ಕೊಂಡಿರಲಿಲ್ಲ. ಇರಲಿ, ಪಿಂಕಿ ಬೇಬಿನ ಚೆನ್ನಾಗಿ ನೋಡ್ಕೋಬೇಕು. ಅವಳಿಗೋಸ್ಕರನಾದರೂ ಈ ಥರ ಎಲ್ಲ ಮಾಡಲೇಬೇಕು.
ನೀನು ಕೈ ಮುಗಿತೀನಿ, 1000 ರೂಪಾಯಿ ಕೊಡ್ಸು. ಏಟ್ ತಿಂದು ನಿಜವಾಗ್ಲೂ ಕಾಲೆಲ್ಲ ನೋಯ್ತೈತೆ. ಏನಾರ ಮಾಡು, ಕೈ ಮಾತ್ರ ಎತ್ಬೇಡ. ಯವ್ವ ನೋವ್ತೈತೆ. ಏಯ್ ಕಚ್ಚಡ ನನ್ನ ಮಗನೇ, ಸಾಯಕ್ಕೆ ನನ್ನ ಕಡೆನೇ ಬೇಕಿತ್ತೇನಿಲ್ಲ? ಒಂದು ಸಮಸ್ಯೆ ಮುಗಿಸ್ಕೊಂಡು ಬಂದರೆ ಇನ್ನೊಂದಾ? ಅಯ್ಯೋ, ನಾನು ಡಾಕ್ಟರ್ ಆಗಿದ್ದರೂ ಸಮಾಜ ಸೇವೆನೇ ಜಾಸ್ತಿ ಮಾಡ್ತಿದ್ದೀನಿ, ಆದರೆ ಇದನ್ನ ಹೆಂಗಪ್ಪ ಮೇಂಟೈನ್ ಮಾಡೋಣ? ಪಾರು, ಈಗ ನಿನ್ನ ಗಂಡ ಉಗ್ರ ನರಸಿಂಹ ಆಗ್ತಾನೋ ಏನು? ಅದೇ ಗೊತ್ತಾಗ್ತಿಲ್ಲ ಅಂಕಲ್. ರಶ್ಮಿ, ನಿಮ್ಮಣ್ಣ ಬಂದ. ಮಲ್ಕೊ ಮಲ್ಕೊ. ಅದು ರಶ್ಮಿ ಬಂದ್ಲು, ಬಿಕ್ಲಿಸಕ್ಕೆ ಶುರು ಮಾಡಿದ್ಲು. ನೀರು ಕೊಡೋಣ ಅಂದೆ, ಹಂಗೆ ಮಲಗಿಬಿಟ್ಲು. ರಶ್ಮಿ ಎದ್ದಳವಾ? ಬೇಡ, ಮಗಿ ಮಲಗವಳೆ, ಎಬ್ಸದ್ ಬೇಡ, ಮಲ್ಕೊಳ್ಳಿ. ಶಾರದಕ್ಕ, ನನ್ನ ಸೊಸೆ ಇಲ್ಲಿದ್ದಾಳ? ಎಷ್ಟು ದಿನ ಆಗಿತ್ತೋ ಏನೋ ಪಾಪ, ಈ ಮಗಿ ಮಲಗ್ದೇನೆ. ಮಲ್ಕೊಳ್ಳಿ. ಏನ್ರಿ ನೀವ್ಯಾಕ್ರಿ ನನ್ನ ನಿಮ್ಮ ಮಟ್ಲಲ್ಲಿ ಮಲಗಿಸ್ಕೊಂಡಿದ್ದೀರಾ? ನೋಡ್ದವ್ರು ಏನ್ ಅನ್ಕೊಳಲ್ಲ? ನೋಡ್ದವ್ರು ಯಾಕ್ರಿ? ನಮ್ಮಣ್ಣ ಏನ್ ಅನ್ಕೊಳಲ್ಲ? ನನ್ ಮುದ್ದಾದ ತಂಗಿ ನನ್ ಕಣ್ಣಿಗೆ ಮಣ್ಣೆರ್ಚಿ ಆ ಅಮ್ಮನ ಜೊತೆ ಸೇರ್ಕೊಂಡು ನನ್ನ ಎದುರಿಗೆ ಏನು ಇಲ್ದೇ ನೋಡ್ತಾರ ನಾಟಕ ಮಾಡ್ತಾ ಇದ್ದಾಳೆ ಅಂತ ಅನ್ಕೊಳಲ್ವೇನ್ರಿ? ಹೋಗ್ರಿ, ಥೂ ಛೀ.